ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಐಪಿಒ ಅಂದ್ರೆ ಎಸ್ಎಂಇ ಐಪಿಒ. ಇದು ಹೇಗೆ ಕಂಪನಿಗಳಿಗೆ ಮತ್ತು ಹೂಡಿಕೆದಾರರಿಗೆ ಒಂದು ಹೊಸ ದಾರಿಯನ್ನೇ ತೆರೆದಿದೆ ಅಂತ ನೋಡೋಣ ಬನ್ನಿ. ಯೋಚನೆ ಮಾಡಿ, ಒಂದು ಚಿಕ್ಕ ಕಂಪನಿ ಇದೆ, ಅದಕ್ಕೆ ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆ, ತನ್ನ ಬಿಸ್ನೆಸ್ ವಿಸ್ತರಿಸಬೇಕು, ಹೊಸ ಟೆಕ್ನಾಲಜಿ ತರಬೇಕು, ಹೀಗೆಲ್ಲ. ಆದರೆ ಅದಕ್ಕೆ ಬೇಕಾದಷ್ಟು ದೊಡ್ಡ ಮೊತ್ತದ ಹಣ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಎಸ್ಎಂಇ ಐಪಿಒ ಒಂದು ದೊಡ್ಡ ಉತ್ತರ. ಹಾಗಿದ್ರೆ ಈ ಎಸ್ಎಂಇ ಐಪಿಒ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸಣ್ಣ ಮತ್ತೆ ಮಧ್ಯಮ ಗಾತ್ರದ ಕಂಪನಿಗಳು ಜನರ ಹತ್ರದಿಂದ ದುಡ್ಡು ಕಲೆಕ್ಟ್ ಮಾಡೋಕೆ ತಮ್ಮ ಷೇರುಗಳನ್ನ ಮೊದಲ ಬಾರಿಗೆ ಮಾರಾಟ ಮಾಡೋದು. ಆದರೆ ಇದನ್ನ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಮಾಡಲ್ಲ. ಬದಲಿಗೆ ಇವರಿಗಾಗಿಯೇ ಇರುವ ಸ್ಪೆಷಲ್ ಪ್ಲಾಟ್ಫಾರ್ಮ್ಗಳಾದ ಎನ್ಎಸ್ಸಿ ಎಮರ್ಜ್ ಮತ್ತು ಬಿಎಸ್ಸಿ ಎಸ್ಎಂಇಗಳಲ್ಲಿ ಮಾಡ್ತಾರೆ. ಇಲ್ಲಿ ನಿಯಮಗಳು ಸ್ವಲ್ಪ ಸಿಡಿಲವಾಳಿರೋದ್ರಿಂದ ಚಿಕ್ಕ ಕಂಪನಿಗಳಿಗೆ ಲಿಸ್ಟ್ ಆಗೋದು ಸುಲಭ. ಸರಿ, ಹಾಗಿದ್ರೆ ಇವತ್ತು ನಾವೇನೆಲ್ಲ ಕವರ್ ಮಾಡ್ತೀವಿ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ಎಸ್ಎಂಇ ಐಪಿಒಗಳ ಲಾಭ ಏನು, ಲಿಸ್ಟ್ ಆಗೋಕೆ ಏನೆಲ್ಲ ಮಾಡಬೇಕು, ಟ್ರೇಡಿಂಗ್ ಹೇಗೆ ಬೇರೆ ಇರುತ್ತೆ, ಶೇರ್ ಸಿಕ್ಕರೆ ಹೇಗೆ ಮಾರೋದು, ಮತ್ತೆ ಹೂಡಿಕೆ ಮಾಡೋ ಮುಂಚೆ ಏನೆಲ್ಲ ಯೋಚಿಸಬೇಕು ಅಂತ ಬೇಗ ನೋಡ್ಕೊಂಡು ಬರೋಣ. ಬನ್ನಿ, ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ನಮ್ಮ ದೇಶದ ಆರ್ಥಿಕತೆಗೆ ಸಣ್ಣಪುಟ್ಟ ಕಂಪನಿಗಳೇ ಬೆನ್ನೆಲುಬು ಅಲ್ವಾ? ಆದರೆ ಅವುಗಳಿಗೆ ಬಂಡವಾಳ ಸಿಗೋದೇ ಒಂದು ದೊಡ್ಡ ಚಾಲೆಂಜ್. ಈ ಐಪಿಒಗಳು ಆ ಚಾಲೆಂಜ್ಗೆ ಹೇಗೆ ಉತ್ತರ ಕೊಡುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈ ಸಣ್ಣ ಕಂಪನಿಗಳು ಬ್ಯಾಂಕ್ ಲೋನ್ ಕೇಳೋಕ್ ಹೋದ್ರೆ ಅಥವಾ ಬೇರೆ ಹೂಡಿಕೆದಾರರನ್ನ ಹುಡುಕೋಕ್ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಎಷ್ಟೋ ಸಾರಿ ಒಳ್ಳೆ ಐಡಿಯಾ, ಒಳ್ಳೆ ಬಿಸ್ನೆಸ್ ಇದ್ರೂ ಹಣ ಇಲ್ದೆ ಹಾಗೆ ನಿಂತು ಹೋಗ್ಬಿಡುತ್ತೆ. ಸೊ ಇಲ್ಲೇ ನೋಡಿ, ಎಸ್ಎಂಇ ಐಪಿಒ ಅನ್ನೋ ಒಂದು ಅದ್ಭುತ ಪರಿಹಾರ ಸಿಗುತ್ತೆ. ಈ ಸ್ಪೆಷಲ್ ಪ್ಲಾಟ್ಫಾರ್ಮ್ಗಳನ್ನ ಒಂದು ರೀತಿ ಸಸಿಗಳ ನರ್ಸರಿ ಅಂತ ಅನ್ಕೋಬಹುದು. ಇಲ್ಲಿ ಚಿಕ್ಕ ಭರವಸೆ ಕಂಪನಿಗಳು ಬೆಳೆದು ದೊಡ್ಡದಾಗಿ ಮೇನ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗೋಕ್ಕೆ ರೆಡಿ ಆಗ್ತವೆ. ಸರಿ, ಈಗ ಮುಂದಿನ ವಿಷಯ. ಹಾಗಿದ್ರೆ ಯಾವುದೇ ಕಂಪ್ನಿ ಬಂದು ಈ ಎಸ್ಎಂಇ ಪ್ಲಾಟ್ಫಾರ್ಮ್ನಲ್ಲಿ ಲಿಸ್ಟ್ ಆಗ್ಬೋದಾ? ಖಂಡಿತ ಇಲ್ಲ. ಅದಕ್ಕೆ ಅಂತಾನೆ ಕೆಲವು ರೂಲ್ಸ್ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಕೇವಲ ಲಾಭ ಇದ್ರೆ ಸಾಲ್ದು. ಕಂಪನಿ ಹತ್ರ ನಗದು ಹರಿವು ಅಂದ್ರೆ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿರಬೇಕು. ಕಳೆದ 3 ವರ್ಷದಲ್ಲಿ ಕನಿಷ್ಠ 2 ವರ್ಷ. ಜೊತೆಗೆ ಐಪಿಒ 100% ಅಂಡರ್ ರೈಟ್ ಆಗಿರಬೇಕು. ಅಂದ್ರೆ ಎಲ್ಲಾ ಷೇರ್ಗಳು ಮಾರಾಟ ಆಗತ್ತೆ ಅನ್ನೋ ಗ್ಯಾರಂಟಿ ಇರಬೇಕು. ಇದು ಹೂಡಿಕೆದಾರರಿಗೆ ಒಂದು ಧೈರ್ಯ ಕೊಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಕಂಪನಿ ಐಪಿಒ ಮುಗಿದ್ಮೇಲೆ ಅದರ ಪೇಡಪ್ ಕ್ಯಾಪಿಟಲ್ 25 ಕೋಟಿ ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಈ ಒಂದು ಲಿಮಿಟ್ ಎಸ್ಎಂಇ ಪ್ಲಾಟ್ಫಾರ್ಮ್ ಅನ್ನ ದೊಡ್ಡ ಕಂಪನಿಗಳಿಂದ ಬೇರೆಯಾಗಿ ಇಡುತ್ತೆ. ಇದು ನಿಜವಾಗ್ಲೂ ಸಣ್ಣ ಕಂಪನಿಗಳಿಗೆ ಮಾತ್ರ ಮೀಸಲು ಅಂತ ತೋರಿಸುತ್ತೆ. ಓಕೆ, ಈಗ 3ನೇ ಭಾಗಕ್ಕೆ ಬರೋಣ. ಎಸ್ಎಂಇ ಷೇರುಗಳನ್ನ ಟ್ರೇಡ್ ಮಾಡೋದು ದೊಡ್ಡ ಕಂಪನಿಗಳ ಷೇರುಗಳನ್ನ ಟ್ರೇಡ್ ಮಾಡಿದ ಹಾಗಲ್ಲ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ. ಈ ಆಟದ ನಿಯಮಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಬಹುಶಃ ಎಲ್ಲಕ್ಕಿಂತ ದೊಡ್ಡ ವ್ಯತ್ಯಾಸ. ಮೇನ್ ಮಾರ್ಕೆಟ್ನಲ್ಲಿ ನಮಗೆ ಬೇಕಿದ್ರೆ ಒಂದೇ ಒಂದು ಶೇರ್ ಕೂಡ ಕೊಂಡುಕೊಳ್ಬಹುದು, ಮಾರಬಹುದು. ಆದರೆ ಎಸ್ಎಂಇ ಪ್ಲಾಟ್ಫಾರ್ಮ್ನಲ್ಲಿ ಹಾಗಲ್ಲ. ಇಲ್ಲಿ ಲಾಟ್ಗಳಲ್ಲಿ ಮಾತ್ರ ವ್ಯವಹಾರ. ಅಂದ್ರೆ ಒಂದು ಲಾಟ್ ಸೈಜ್ 1000 ಶೇರ್ಸ್ ಅಂತ ಇದ್ರೆ ನಾವು 1000, 2000 ಹೀಗೆ ಲಾಟ್ಗಳಲ್ಲಿ ಮಾತ್ರ ಖರೀದಿ ಅಥವಾ ಮಾರಾಟ ಮಾಡೋಕ್ಕಾಗತ್ತೆ. ಚಿಲ್ಲರಿಯಾಗಿ 1-2 ಶೇರ್ಸ್ ತಗೊಳ್ಳೋಕ್ ಬರೋಲ್ಲ. ಸಣ್ಣ ಕಂಪನಿಗಳ ಷೇರುಗಳಲ್ಲಿ ಕೊಳ್ಳೋರು ಮಾರೋರು ಕಡಿಮೆ ಇರಬಹುದು ಅಲ್ವಾ? ಹಾಗಾದಾಗ ನಮ್ಗೆ ಶೇರ್ ಮಾರ್ಬೇಕಂದ್ರೆ ಕೊಳ್ಳೋರು ಸಿಗದೇ ಇರ್ಬೋದು. ಈ ಸಮಸ್ಯೆಗೆ ಪರಿಹಾರವೇ ಮಾರ್ಕೆಟ್ ಮೇಕರ್. ಇವಳು ಕಂಟಿನ್ಯೂಸ್ ಆಗಿ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಕೊಡ್ತಾ ಇರ್ತಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಯಾವಾಗಲೂ ವ್ಯವಹಾರಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಲಿಕ್ವಿಡಿಟಿ ಮೇಂಟೈನ್ ಆಗುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಈ ಟ್ರೇಡಿಂಗ್ ಸಿಸ್ಟಮ್ ಒಂದ್ ರೀತಿ ಹೈಬ್ರಿಡ್. ಅಂದ್ರೆ ನಿಮ್ಮ ತರದ ಸಾಮಾನ್ಯ ಹೂಡಿಕೆದಾರರ ಆರ್ಡರ್ಗಳು ಇರುತ್ತೆ, ಅದರ ಜೊತೆಗೆ ಮಾರ್ಕೆಟ್ ಮೇಕರ್ಗಳು ಕೊಡೋ ಸ್ಪಷ್ಟವಾದ ರೇಟ್ಗಳು ಇರುತ್ತೆ. ಇವೆರಡೂ ಸೇರಿ ಮಾರುಕಟ್ಟೆ ಸ್ಮೂತ್ ಆಗಿ ನಡೆಯೋ ಹಾಗೆ ನೋಡ್ಕೊಳ್ಳುತ್ತೆ. ಸರಿ, ಇಲ್ಲಿಯವರೆಗೂ ಕಂಪನಿ ಕಡೆಯಿಂದ ನೋಡಿದ್ವಿ. ಈಗ ಹೂಡಿಕೆದಾರರ ಕಡೆ ಬರೋಣ. ಅಂದ್ಕೊಳ್ಳಿ, ನಿಮ್ಗೊಂದು ಎಸ್ಎಂಇ ಐಪಿಒನಲ್ಲಿ ಶೇರ್ಗಳು ಸಿಕ್ತು. ಈಗ ಅದನ್ನ ಹೇಗ್ ಮಾರೋದು? ಬನ್ನಿ, ಅದರ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನೋಡೋಣ. ಈ ಪ್ರೋಸೆಸ್ ತುಂಬಾ ಸಿಂಪಲ್. ಷೇರು ಲಿಸ್ಟ್ ಆದ ದಿನ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಲಾಗಿನ್ ಮಾಡಿ ಸೇಲ್ ಆರ್ಡರ್ ಹಾಕಬೇಕು. ಇಲ್ಲಿ ನೆನ್ಪಿಡ್ಬೇಕಾದ್ದು, ನೀವು ಸಂಪೂರ್ಣ ಲಾಟ್ ಸೈಜ್ನಲ್ಲೇ ಮಾರಬೇಕು. ನಿಮ್ಮ ಆರ್ಡರ್ಗೆ ಸರಿಯಾದ ಖರೀದಿದಾರ ಸಿಕ್ಕಿದ್ರೆ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ 1-2 ದಿನದಲ್ಲಿ ಹಣ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ಬಿಡುತ್ತೆ. ಓಕೆ, ಈಗ ನಮ್ಮ ಕೊನೆಯ ಹಾಗೂ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಯಾವುದೇ ಹೂಡಿಕೆ ಮಾಡೋ ಮುಂಚೆ ಅದರ ರಿಸ್ಕ್ ಮತ್ತೆ ರಿವಾರ್ಡ್ ಎರಡನ್ನೂ ತೂಗಿ ನೋಡಬೇಕು. ಎಸ್ಎಂಇ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಗಮನದಲ್ಲಿಡಬೇಕಾದ ಕೆಲವು ಅಂಶಗಳು ಇಲ್ಲಿವೆ.
ಈ ಟೇಬಲ್ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ನೋಡಿ, ಲಿಕ್ವಿಡಿಟಿ ಕಡಿಮೆ ಇರುತ್ತೆ, ಅಂದ್ರೆ ಶೇರ್ಸ್ ಮಾರೋದು ಕೆಲವೊಮ್ಮೆ ಕಷ್ಟ ಆಗ್ಬೋದು. ಬೆಲೆಗಳಲ್ಲಿ ಕೂಡ ಹೆಚ್ಚು ಏರಿಳಿತ, ಅಂದ್ರೆ ವೊಲೈಟಿಲಿಟಿ ಇರುತ್ತೆ. ಆದ್ರೆ ಇನ್ನೊಂದ್ ಕಡೆ ಒಂದು ದೊಡ್ಡ ಅವಕಾಶ ಇದೆ. ಒಂದು ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅದು SME ಪ್ಲಾಟ್ಫಾರ್ಮ್ನಿಂದ ಮೇನ್ ಬೋರ್ಡ್ಗೆ ಗ್ರಾಜ್ಯುಯೇಟ್ ಆಗ್ಬೋದು. ಆಗ ಈ ಲಾಟ್ ಸೈಜ್ ನಿರ್ಬಂಧ ಇರೋಲ್ಲ ಮತ್ತು ಷೇರಿನ ಬೆಲೆ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಕೊನೆಗೆ ಟ್ಯಾಕ್ಸ್ ವಿಷಯ. ಇದು ಪ್ರತಿಯೊಬ್ಬ ಹೂಡಿಕೆದಾರರಿಗೂ ಗೊತ್ತಿರಲೇಬೇಕು. ಷೇರುಗಳನ್ನ ಕೊಂಡ 1 ವರ್ಷದ ಒಳಗೆ ಮಾರಾಟ ಮಾಡಿದ್ರೆ ಬಂದ ಲಾಭದ ಮೇಲೆ 15% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕು. ಅದೇ 1 ವರ್ಷ ಆದಮೇಲೆ ಮಾರಿದ್ರೆ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಲಾಭಕ್ಕೆ 10% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಹಾಗಿದ್ರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ ಇದೆ. SMEಗಳು ನಮ್ಮ ಆರ್ಥಿಕತೆಯ ಇಂಜಿನ್ಗಳು, ನಿಜ. ಆದ್ರೆ ಒಬ್ಬ ಹೂಡಿಕೆದಾರನ ದೃಷ್ಟಿಯಿಂದ ಹೆಚ್ಚು ಲಾಭ ಗಳಿಸೋ ಆಸೆಗಾಗಿ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದು ಸರಿನಾ? SMEಗಳು ಮುಂದಿನ ದೊಡ್ಡ ಕಂಪ್ನಿಗಳಾಗೋ ಪೊಟೆನ್ಷಿಯಲ್ ಹೊಂದಿವೆ. ಆದ್ರೆ ನೆನ್ಪಿಡಿ, ಬಿತ್ತಿದ ಪ್ರತಿ ಬೀಜವೂ ಮರವಾಗಲ್ಲ. ಈ ಹೊಸ ಹಾದಿಯಲ್ಲಿ ಹೂಡಿಕೆದಾರರು ಅವಕಾಶವನ್ನು ನೋಡ್ತಾರಾ ಅಥವಾ ಅಪಾಯವನ್ನು ಕಂಡು ದೂರ ಉಳಿತಾರಾ? ಇದೇ ಪ್ರಶ್ನೆಗೆ ಸಿಗೋ ಉತ್ತರ ನಮ್ಮ ದೇಶದ ಮುಂದಿನ ಆರ್ಥಿಕತೆಯ ಕಥೆಯನ್ನೇ ಬರಿಬಹುದು.